Hi, welcome back to my channel. Actually, ನಾನು ಈ ಐ ಲುಕ್ನ ಕ್ರಿಯೇಟ್ ಮಾಡಿದೆ. ಫಸ್ಟ್ ಒನ್ ಕ್ರಿಯೇಟ್ ಮಾಡಿದೆ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಐ ಲುಕ್ ಲೈಕ್ ಈ ಥರ ಸ್ಪೂನ್ ಯಾಕು ಈ ಐ ಲುಕ್ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಆ್ಯಕ್ಚುಲಿ ಡಾರ್ಕ್ ಆಗಿರೋ ಶೇಡ್ಸ್ ಬೇಕು. ಬಟ್ ನನ್ನ ಹತ್ರ ಇದ್ದಿದ್ದ ಐ ಶೇಡೋ ಪ್ಯಾಲೆಟಲ್ಲಿ ಅಷ್ಟು ಡಾರ್ಕಾಗಿ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬಟ್ ಇನ್ನೊಂದು ಸ್ವಲ್ಪ ಡಾರ್ಕ್ ಬಂದರೆ, ತುಂಬ ನೀಟಾಗಿ ಡಾರ್ಕಾಗಿ ಬಂದರೆ ನಿಜ ಚೆನ್ನಾಗಿರುತ್ತೆ. ಸ್ವಲ್ಪ ಡಾರ್ಕಾಗಿರೋ ಇದನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನಾವು ಲೈಕ್ ಕಾಜಲ್ಲಾದರೂ ಇರುತ್ತಲ್ಲ, ಅದರಲ್ಲಿ ನಾವು ಈ ಥರ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಜಸ್ಟ್ ನಾನು ಒಂದು ಆ್ಯಕ್ಟ್ ತೋರಿಸಿರೋದು. ಇನ್ನು ಈ ಸ್ಲೈಡ್ ಇದೆಯಲ್ಲ ಐ ಹತ್ರ, ಅಂದರೆ ಕ್ರೀಸ್ ಏರಿಯಾಯಿಂದ ಒಂದು ಸ್ವಲ್ಪ ಇದು ಬಂದಿದ್ದಿಲ್ಲ, ಅಲ್ಲೊಂದು ಸ್ವಲ್ಪ ಡಾರ್ಕ್ ಇರಬೇಕು, ಈ ಥರ ಇಲ್ಲಿ ಲೈಟ್ ಇರಬೇಕು. ಸೊ ಅದೇ ಥರ ಚೆನ್ನಾಗಿತ್ತು, ಬಟ್ ನಾನು ಅದೇ ಥರ ಮಾಡ್ತಾಯಿದ್ದೀನಿ ನೋಡಿ. ಇದು ಒಂದು ಸ್ವಲ್ಪ ಡಾರ್ಕ್ ಇಲ್ಲದೆ ಇರೋದ್ರಿಂದ ಐ ಶ್ಯಾಡೋನ ನಾನು ಇದು ಕ್ರಿಯೇಟ್ ಮಾಡೋಣ ಅಂತ ನೋಡಿದೆ, ಬಟ್ ಅದು ನೀಟಾಗಿ ಕಾಣಿಸ್ತಾ ಇಲ್ಲ. ಬಟ್ ಈ ಐ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಟ್ರೈ ಅಂತಂದರೆ ಸ್ಮೋಕಿ ಐ ಮಾಡೋರು ಈ ಥರ ಕ್ರಿಯೇಟ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರಿಕ್ ಯೂಸ್ ಮಾಡಿದ್ರೆ. ಬಟ್ ಈ ಇದರಲ್ಲಿ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ಏನಂತ ಅಂದರೆ ನಾನು ಶೇಡ್ಸ್ ಹಾಕ್ತಿದ್ದೀನಲ್ಲ, ಅದು ಬ್ಲಾಕ್ ಇನ್ನು ನೀಟಾಗಿ ಬಂದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ಇದಕ್ಕೆ ಒಂದು ಅರ್ಧ ಗಂಟೆ ಮೇಲೆ ಸತತ ಪ್ರಯತ್ನ ಪಟ್ಟಿದ್ದೀನಿ. ಫಸ್ಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಹೇಳಿ ಮತ್ತೆ ಈ ವಿಡಿಯೋ ಮಾಡ್ತಾಯಿರೋದು. ನೀಟಾಗೆಲ್ಲ ಇದಾಗಿದೆ, ಬಟ್ ಡಾರ್ಕ್ ಬಂದಿದ್ದರೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿರೋದು. ಮತ್ತು ಇನ್ನೊಂದು ಪಿಂಕಿಗಿನ್ನ ಐ ಶ್ಯಾಡೋ ನಾವು ಮೆರೂನ್ ತೊಗೋಬೇಕು. ಮೆರೂನ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನೊಂದು ಸಲ ಇದು ಜಸ್ಟ್ ಟ್ರೈ ಮಾಡಿದ್ದೆ ಅಂತ, ಇನ್ನೊಂದು ಸಲ ನಾನು ಇದೇ ಐ ಶ್ಯಾಡೋದ ಮೆರೂನ್ ಹಾಕಿ ಮೆರೂನ್ ಕಲರಲ್ಲಿ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ. ಸೊ ಇದನ್ನೊಂದು ವೀಡಿಯೋ ಇರಲಿ ಅಂತ, ಇದು ಯಾಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನನಗೂ ನೆನಪಲ್ಲಿರುತ್ತೆ. ಮತ್ತು ಇದೊಂದು ಸ್ವಲ್ಪ ಡಾರ್ಕಾಗಿ ಬರಬೇಕು. ಮತ್ತು ನಾನು ಲೈಕ್ ಐಲೈನರಲ್ಲಿ ಅಥವಾ ಐ ಶ್ಯಾಡೋ ಅಲ್ಲಿ ಟ್ರೈ ಮಾಡೋಣ ಅಂತ. ನನ್ನ ಹತ್ರ ಮೆಬ್ಲಿನ್ದಿದೆ, ಸಾರಿ ಐ ಶ್ಯಾಡೋ ಅಲ್ಲ, ಐಲೈನರು ಮೀನ್ಸ್ ಕಾಜಲ್ಲು. ಸೊ ಅದರಲ್ಲಿ ಟ್ರೈ ಮಾಡ್ತೀನಿ ಒಂದ್ಸಲಿ, ಆವಾಗ ಲುಕ್ ಚೆನ್ನಾಗಿರುತ್ತೆ. ಆಮೇಲಿಂದ ನಾವು ಇನ್ನರ್ ಕಾರ್ನರ್ ಇದೆಯಲ್ಲ, ಸೊ ಅಲ್ಲಿ ಔಟರ್ ವಿ ಲೈನಲ್ಲಿ ನಾನು ಸ್ವಲ್ಪ ಕ್ರೀಸ್ ಏರಿಯಾದಲ್ಲೇ ಬರಬೇಕು. ಸ್ವಲ್ಪ ಈ ಥರ ಬ್ಲೆಂಡ್ ಮಾಡ್ಬೇಕಾದ್ರೆ ಇದಾಗುತ್ತೆ. ಲೈಕ್ ಕೈಯಲ್ಲೇ ಬ್ಲೆಂಡ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಬಟ್ ಇದು ಲೈಕ್ ಟ್ರಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ ನಾನು ಇನ್ನು ಕೆಲವೊಂದು ಐ ಶ್ಯಾಡೋ ಟ್ರಿಕ್ಸ್ ಕಲಿತಾ ಇದ್ದೀನಿ. ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ. ಅಂದರೆ ಒಂದೊಂದು ಲೈಕ್ ವೆಸ್ಟ್ರನ್ ವೇಯರ್ಗೆ ಮತ್ತು ಟ್ರೆಡಿಷನಲ್ ವೇರ್ಗೆ ಯಾವ ಥರ ಐ ಶ್ಯಾಡೋ ಕ್ರಿಯೇಟ್ ಮಾಡಬೇಕು, ಮತ್ತು ಲೆಹಂಗಕ್ಕೆ ಒಂದೊಂದು ಥೀಮ್ಗೆ ಒಂದೊಂದು ಥರ ಐ ಶ್ಯಾಡೋಸ್ ಕಲಿಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದು ಎಲ್ಪ್ ಆಗುತ್ತೆ ಅಂತ. ಲೈಕ್ ವೆಸ್ಟ್ರನ್ ಅಟೈರ್ಗೆ ಇದು ಸೂಟ್ ಆಗುತ್ತೆ ಅಂತ ಕಲಿಯೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಇದೊಂದು ಇರಲಿ ಅಂತ. ಬಟ್ ಐ ನೋ ಇಟ್ ಈಸ್ ನಾಟ್ ಮಚ್ ಗುಡ್. ಬಟ್ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರೋದಕ್ಕೆ. ಬಟ್ ಟ್ರಿಕ್ಸ್ ವಾಸ್ ಗುಡ್. ಟ್ರಿಕ್ಕು ತುಂಬ ಚೆನ್ನಾಗಿದೆ. ಬಟ್ ಅದನ್ನು ಅದೇ ಐ ಶ್ಯಾಡೋ ಅಷ್ಟೊಂದು ಡಾರ್ಕ್ ಇಲ್ಲದೆ ಇರೋದಕ್ಕೆ, ಮತ್ತು ಅದು ನೀಟಾಗೂ ಕೂಡ ಬರ್ತಾ ಇರಲಿಲ್ಲ. ನಾನು ಎಷ್ಟೊಂದು ಟ್ರೈ ಮಾಡಿದೆ, ತುಂಬ ಡಿಪ್ ಮಾಡಿದೆ, ಅದು ಅಷ್ಟು ಡಾರ್ಕ್ ಬರ್ತಾ ಇಲ್ಲ. ಮತ್ತು ನೀವು ಒಂದು ಲೈನ್ ಹಾಕಿದಾದ್ಮೇಲೆ ಅಲ್ಲಿಂದ ಇದಿರುತ್ತಲ್ಲ, ಅದನ್ನು ನಾನು ಉಲ್ಟಾ ಮಾಡಿದ್ದೀನಿ. ಸೊ ಇದನ್ನು ಅದು ಕೆಳಗಡೆ ಬರಬೇಕು. ಸೊ ಆ ಥರ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಆ ವಿಡಿಯೋನೂ ಕೂಡ ಹಾಕ್ತೀನಿ ಡೆಫಿನೆಟ್ಲಿ. ಸೊ ನಿಮಗೇನಾದರೂ ಈ ಟ್ರಿಕ್ಸ್ ಇಷ್ಟ ಆಗಿದರೆ, ಮತ್ತು ಲೈಕ್ ಒಂದು ಸ್ವಲ್ಪ ಡಾರ್ಕ್ ಆಗಿರೋ ಐ ಶ್ಯಾಡೋಸ್ ತೊಗೋಬೇಕು.
ಲೈಕ್ ಒಂದು ರೇಂಜಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಐ ಶ್ಯಾಡೋ ಲುಕ್ ಚೆನ್ನಾಗಿ ಕೊಡುತ್ತೆ. ಬಟ್ ನಾನು ತೊಗೊಂಡಿರೋ ಐ ಶ್ಯಾಡೋ ಈಗ ರಿವಲ್ಯೂಷನ್. ಬಟ್ ನನಗೆ ರೀಕೋಡು ಪರ್ಚೇಸ್ ಮಾಡಬೇಕು. ರೀಕೋಡ್ ಅಥವಾ ಬೇರೆದು ಯಾವ್ದಾದ್ರು ಒಂದು ಸ್ವಲ್ಪ ಡಾರ್ಕಾಗಿ ಐ ಶ್ಯಾಡೋಸ್ ಬರೋದು ಕಲರ್ಸು. ಸೊ ಪರ್ಚೇಸ್ ಮಾಡಲಿಲ್ಲ ಅಂದರೆ ಕ್ರಿಯೇಟ್ ಮಾಡ್ತೀನಿ ಇನ್ನೊಂದು ಐ ಲುಕ್ಕು. ಸೊ ನಿಮಗೇನಾದರೂ ಈ ಟ್ರಿಕ್ಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದು ಆ್ಯಕ್ಚುಲಿ ಕ್ರೀಸ್ ಏರಿಯಾದಲ್ಲೇ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಇಟ್ ಇನ್ ಕೇಸ್ ಕ್ರೀಸ್ ಲೈನಲ್ಲೇ ಬಂದರೆ ಚೆನ್ನಾಗಿರುತ್ತೆ. ಅದು ನೀವು ನನ್ನ ಹತ್ರ ವೆಟ್ ವೈಪ್ಸ್ ಇರಲಿಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್.